ಓಂ ಶಾಂತಿ. ಸಾಕಾರ ಮುರಳಿ ಇಂದಿನ ತಾರೀಕಾಗಿದೆ 23/5/26. मीठे बच्चे, रावण ने तुम्हें बहुत पीड़ित किया. अभी तुम भक्तों का रक्षक भगवान आया है तुम्हारी पीड़ा को दूर करने. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ರಾವಣ ತಮಗೆ ಬಹಳಷ್ಟು ಪೀಡಿತನಾಗಿ ಮಾಡಿದ್ದಾರೆ. ಈಗ ತಮ್ಮ ಭಕ್ತರ ರಕ್ಷಕ ಭಗವಂತ ತಂದೆ ಬಂದಿದ್ದಾರೆ ತಮ್ಮ ಒಂದು ಪೀಡೆಯನ್ನ ಅಂದರೆ ದುಃಖವನ್ನ ದೂರ ಮಾಡೋದಕ್ಕೆ. ಪ್ರಶ್ನೆ ಆಗಿದೆ, ಸಪೋತ್ ಬಚ್ಚೋं की मुख्य 2 निशानियां सुनाओ. ಒಳ್ಳೆ ಮಕ್ಕಳ 2 ಉದಾಹರಣೆ ಚಿಹ್ನೆಗಳನ್ನ ತಿಳಿಸಿ. ಉತ್ತರ ಆಗಿದೆ, ಮೊದಲನೇದು, सपूत बच्चे सदा माता पिता को फॉलो कर तख्त नशीन बनेंगे, खूब पुरुषार्थ में लगे रहेंगे. ಒಳ್ಳೆ ಮಕ್ಕಳು ಸದಾ ತಂದೆ ತಾಯಿಯನ್ನ ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿ ಆಗ್ತಾರೆ. ಬಹಳ ಚೆನ್ನಾಗಿ ಪುರುಷಾರ್ಥದಲ್ಲಿ ತತ್ಪರರಾಗಿರ್ತಾರೆ. ಎರಡನೇದು, ಉನ್ಗೆ ಬಾಬಾ ಸೆ ದಿಲ್ ಬಹು ಸಚ್ಚಿ रहेंगी, ಸಚ್ಚಿ ದಿಲ್ ವಾಲೆ ಸದಾ ಶ್ರೀಮತ್ ಪರ್ ಚಲೆಂಗೆ. ಅವರ ಒಂದು ಹೃದಯ ತಂದೆಯ ಜೊತೆ ಸತ್ಯವಾಗಿ ಇರುತ್ತೆ. ಸತ್ಯವಾದ ಹೃದಯದವರು ಸದಾ ಶ್ರೀಮತದಂತೆ ನಡೀತಾರೆ. ಆಂತರ್ಯದಲ್ಲಿ ಸತ್ಯತೆ ಇಲ್ಲ ಅಂದರೆ ನೆನಪು ಇರೋದಿಲ್ಲ, ನೆನಪಿನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಡಾಗಿದೆ, ಬೋಲಾನಾಥ್ ಸೆ ನಿರಾಲ ಔರ್ ಕೋಯಿ ನಹಿ. ಮುಗ್ಧನಾದ ತಂದೆಯಿಂದ ಅತೀತವಾದವರು ಇನ್ನು ಯಾರೂ ಇಲ್ಲ. ಓಂ ಶಾಂತಿ. मीठे मीठे बच्चों ने ये भक्ति मार्ग का गीत सुना. भक्त इस गीत के अर्थ को नहीं जानते. ಮಧುರಾತಿ ಮಧುರ ಮಕ್ಕಳು ಭಕ್ತಿ ಮಾರ್ಗದ ಹಾಡನ್ನ ಕೇಳಿದ್ರು. ಭಕ್ತರಿಗೆ ಈ ಹಾಡಿನ ಅರ್ಥ ಗೊತ್ತಿಲ್ಲ. ತುಮ್ ಭಗವಾನ್ ಕೆ ಬಚ್ಚೆ ಬನೆ ಹೋ, ಭಗವಾನ್ ರಕ್ಷಕ ಹೇ ಭಕ್ತೋಂ ಕಾ. ತಾವು ಭಗವಂತನ ಸಂತಾನ ಆಗಿದ್ದಾರೆ, ಭಗವಂತ ರಕ್ಷಕರಾಗಿದ್ದಾರೆ ಭಕ್ತರಿಗೆ. तुम भी रक्षक हो भक्तों की रक्षा करते हो. ತಾವು ರಕ್ಷಕರಾಗಿದ್ದೀರ ಭಕ್ತರಿಗೆ, ಭಕ್ತರ ರಕ್ಷಣೆಯನ್ನ ಮಾಡ್ತಿರಲ್ಲ. कौन सी आफत है जो भक्त रक्षा करने के लिए भगवान को बुलाते. भक्तों को रावण का बहुत दुख है. ಯಾವ ಒಂದು ಆಪತ್ತಿದೆ ಭಕ್ತರಿಗೆ ಭಗವಂತನ ರಕ್ಷಣೆಗೋಸ್ಕರ ಕರೀತಾರೆ. ಭಕ್ತರಿಗೆ ರಾವಣನ ಬಹಳಷ್ಟು ದುಃಖ ಇದೆ. रावण संप्रदाय पीड़ित है दुखों से तो भोलानाथ को याद करते हैं. ರಾವಣ ಸಂಪ್ರದಾಯದವರು ಪೀಡಿತರಾಗಿದ್ದರೆ ದುಃಖದಿಂದ ಮುಗ್ಧನಾದ ತಂದೆಯನ್ನ ನೆನಪು ಮಾಡ್ತಾರೆ. वो है रावण संप्रदाय, ये है राम संप्रदाय. भक्तों को ये पता नहीं कि हमारा रक्षक कौन है. ಅವರಾಗಿದ್ದಾರೆ ರಾವಣ ಸಂಪ್ರದಾಯ, ಇವರಾಗಿದ್ದಾರೆ ರಾಮನ ಸಂಪ್ರದಾಯ. ಭಕ್ತರಿಗೆ ಅರಿವಿಲ್ಲ ನಮ್ಮ ರಕ್ಷಕರು ಯಾರು. ಬಲ್ ಗಾತೆ ಹೇ ಬೋಲಾನಾಥ್ ರಕ್ಷಕ್ ಪರಂತು ಕ್ಯಾ ರಕ್ಷಾ ಕರ್ತೆ ಯೇ ನೀ ಜಾನ್ತೆ. ಬಲೆ ಗಾಯನವನ್ನ ಮಾಡ್ತಾರೆ ಮುಗ್ಧನಾದ ತಂದೆ ರಕ್ಷಕ ಅಂತ, ಆದರೆ ಏನು ರಕ್ಷಣೆ ಮಾಡ್ತಾರೆ ಇದಂತೂ ಗೊತ್ತಿಲ್ಲ. तुम बच्चे अब समझते हो बोलाना शिव बाबा बिगड़ी को बनाने वाला. दुनिया को तो पता नहीं भगवान किसको कहा जाता. ಮಕ್ಕಳಿಗೆ ಈಗ ಗೊತ್ತಿದೆ ಮುಗ್ಧನಾದ ತಂದೆ ಕೆಟ್ಟೋಗಿರೋದನ್ನ ಸರಿಪಡಿಸ್ತಾರೆ, ಆದರೆ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಭಗವಂತ ಯಾರಿಗೆ ಹೇಳಾಗತ್ತೆ. भगवान का पता हो तो फिर भगवान की रचना के आदि मध्य अंत का भी पता हो. ना भगवान को जानते ना रचना का पता है, इसलिए ऐसे मनुष्य संप्रदाय को ब्लाइंड भी कहा जाता. ಭಕ್ತರಿಗೆ ಭಗವಂತನ ಬಗ್ಗೆನೂ ಗೊತ್ತಿಲ್ಲ, ಭಗವಂತನ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆನೂ ಗೊತ್ತಿಲ್ಲ. ಭಗವಂತನ ಬಗ್ಗೆ ಗೊತ್ತಿದ್ರೆ ರಚನೆಯ ಬಗ್ಗೆನೂ ಗೊತ್ತಿರಬೇಕಲ್ಲ. ಆ ರೀತಿ ಎಲ್ಲ ಮನುಷ್ಯ ಸಂಪ್ರದಾಯದವರಿಗೆ ಗೊತ್ತಿದೆ ಅಂತ, ಮೂಢನಂಬಿಕೆ ಅಂತ ಇದಕ್ಕೆ ಹೇಳಲಾಗುತ್ತೆ. दूसरी तरफ तुम हो जिसको दिव्य दृष्टि मिलती, अब तुम्हारा नाम ही है ब्रह्म कुमार कुमारी. ಇನ್ನೊಂದು ಕಡೆ ತಾವಿದ್ದೀರಾ, ತಮಗೆ ದಿವ್ಯ ದೃಷ್ಟಿ ಸಿಗತ್ತೆ, ಇದು ನಿಮ್ಮ ಹೆಸರಾಗಿದೆ ಬ್ರಹ್ಮ ಕುಮಾರ್ ಕುಮಾರಿ.
बोर्ड पर भी नाम लिखा हुआ है ब्रह्म कुमारी ईश्वरीय विश्वविद्यालय, सिर्फ ब्रह्म कुमारियां हो नहीं सकती. ಬೋರ್ಡ್ ಮೇಲೆ ಹೆಸರನ್ನ ಬರೆಯಲಾಗಿದೆ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ. ಸುಮ್ಮನೆ ಬ್ರಹ್ಮಕುಮಾರೀಸ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪಿತಾ ಬ್ರಹ್ಮ है ना, पिता के पास बच्चे और बच्चियां दोनों होते. ಪ್ರಜಾಪಿತಾ ಬ್ರಹ್ಮ ಇದ್ದಾರಲ್ಲ, ತಂದೆ ಹತ್ರ ಮಕ್ಕಳು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಇರ್ತಾರೆ. प्रजापिता ब्रह्मा को ये इतने ढेर बच्चे हो सकते तो समझना चाहिए ये बेहद का पिता है. ಪ್ರಜಾಪಿತಾ ಬ್ರಹ್ಮನಿಗೆ ಇಷ್ಟೊಂದು ಸಂತಾನ ಇರಕ್ಕೆ ಸಾಧ್ಯ ಅಂದ ಮೇಲೆ ಅರ್ಥ ಮಾಡ್ಕೋಬೇಕು, ಇವರು ಅನಂತವಾದ ತಂದೆಯಾಗಿದ್ದಾರೆ. ये भी जानते हैं ब्रह्मा विष्णु शंकर को रचने वाला बाबा है जिसको निराकार कहा जाता. ये हो गया बेहद का बाबा. ಇದು ಸಹ ಗೊತ್ತಿದೆ, ಬ್ರಹ್ಮ ವಿಷ್ಣು ಶಂಕರರನ್ನ ರಚನೆ ಮಾಡೋರು ತಂದೆ ಆಗಿದ್ದಾರೆ, ಅವರಿಗೆ ನಿರಾಕಾರ ಅಂತ ಹೇಳಲಾಗತ್ತೆ. ಇವರು ಆದರೂ ಅನಂತವಾದ ತಂದೆ. ये भी जानते हो परमपिता परमात्मा ब्रह्मा द्वारा रचना रचते, इनकी सारी रचना सब मनुष्य मात्र वास्तव में शिववंशी है. ಇದು ಸಹ ಗೊತ್ತಿದೆ, ಪರಮಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ರಚನೆಯನ್ನ ರಚಿಸ್ತಾರೆ. ಇವರದೇ ಇಡೀ ರಚನೆಯಾಗಿದೆ. ಇಡೀ ಮಾನವ ಕುಲ ವಾಸ್ತವದಲ್ಲಿ ಶಿವನ ವಂಶಿಯಾಗಿದೆ. अभी तुम आकर प्रजापिता ब्रह्मा की संतान बने हो, ये है नई रचना. ಈಗ ತಾವು ಬಂದು ಪ್ರಜಾಪಿತ ಬ್ರಹ್ಮನ ಸಂತಾನ ಆಗಿದ್ದೀರಾ, ಇದಾಗಿದೆ ಹೊಸ ರಚನೆ. परमपिता परमात्मा ब्रह्मा द्वारा रचना रचते तो तुम्हारे को ब्रह्म कुमार कुमारिया कहा जाता. इतने बेहद के बच्चे हैं, जरूर बेहद का वर्षा लेते हो. ಪ್ರಜಾಪಿತ ಪರಮಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ರಚನೆಯನ್ನು ರಚಿಸ್ತಾರೆ. ನಿಮಗೆ ಬ್ರಹ್ಮ ಕುಮಾರ್ ಕುಮಾರಿ ಅಂತ ಹೇಳಾಗುತ್ತೆ. ಇಷ್ಟೆಲ್ಲ ಅನಂತವಾದ ಮಕ್ಕಳಿದ್ದಾರೆ ಅಂದ ಮೇಲೆ ಅನಂತವಾದ ಆಸ್ತಿ ಪಡಿತಿರ್ಬೋದಲ್ಲ. बच्चे जानते हम ब्रह्म कुमार कुमारियों को शिव बाबा ने अडॉप्ट किया. शिव बाबा कहते तुम हमारे बच्चे हो. ಮಕ್ಕಳಿಗೆ ಗೊತ್ತಿದೆ, ನಾವು ಬ್ರಹ್ಮಕುಮಾರ್ ಕುಮಾರಿಯರಿಗೆ ಶಿವ ಬಾಬೂರು ದತ್ತು ತಗೊಂಡಿದ್ದಾರೆ. ಶಿವ ಬಾಬೂರಿಗೆ ತಿಳಿಸಲಾಗತ್ತೆ, ತಾವು ನಮ್ಮ ತಂದೆ, ತಂದೆ ಅಂದರೆ ತಾವು ನನ್ನ ಮಕ್ಕಳು. तुम आत्माएं भी निराकार थे परंतु ज्ञान तो साकार में चाहिए. तुम जानते हो हम आदि सनातन देवी देवता धर्म के थे. ब्रह्मा द्वारा रचना यहाँ होती. ತಾವು ಆತ್ಮಗಳು ನಿರಾಕಾರ ಆಗಿದ್ರು, ಈಗ ಜ್ಞಾನವನ್ನ ಸಾಕಾರದಲ್ಲಿ ಪಡಿಬೇಕಾಗತ್ತಲ್ಲ. ತಮಗೆ ಗೊತ್ತಿದೆ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ವಿ. ಬ್ರಹ್ಮನ ಮುಖಾಂತರ ರಚನೆ ಇಲ್ಲೇ ಆಗುತ್ತೆ. शिव जयंती भी यहाँ मनाई जाती, यहाँ मगध देश में ही जन्म लिया ना. ಶಿವ ಜಯಂತಿಯನ್ನು ಇಲ್ಲೇ ಆಚರಣೆ ಮಾಡಲಾಗತ್ತೆ. ಇಲ್ಲಿ ಮಗಧ ದೇಶದಲ್ಲಿ ಜನ್ಮವನ್ನ ಪಡೆದ್ರಲ್ಲ. बाबा कहते ये देश बहुत पवित्र स्वर्ग था, अभी इनको नरक मगध देश कहा जाता. ತಂದೆ ತಿಳಿಸ್ತಾರೆ, ಈ ಒಂದು ದೇಶ ಬಹಳ ಪವಿತ್ರ ಸ್ವರ್ಗ ಆಗಿತ್ತು, ಈಗ ಇದಕ್ಕೆ ನರಕ ಮಗಧ ದೇಶ ಅಂತ. फिर स्वर्ग बनना है, तुम बच्चों की बुद्धि में है. शिव बाबा हमको फिर से राजयोग सिखाए पवित्र बनना. ಮತ್ತೆ ಸ್ವರ್ಗವಾಗಿ ಮಾಡಬೇಕಾಗುತ್ತೆ. ಮಕ್ಕಳ ಬುದ್ಧಿಯಲ್ಲಿದೆ, ಶಿವ ಬಾಬಾ ನಮಗೆ ಮತ್ತೆ ರಾಜಯೋಗವನ್ನು ಕಲಿಸ್ಕೊಟ್ಟು ಪವಿತ್ರವಾಗಿ ಮಾಡ್ತಾರೆ. गाते भी है पतित पावन भक्तों के रक्षक भगवान, भक्त ही पुकारते हैं. ಗಾಯನ ಮಾಡಲಾಗತ್ತೆ, ಪತಿತ ಪಾವನ ಭಕ್ತರ ರಕ್ಷಕ ಭಗವಂತ, ಭಕ್ತರೇ ಕರೀತಾ ಇರ್ತಾರೆ. पतित होते हुए भी अपने को पतित नहीं समझते, बाप समझाते तुम सभी पतित हो. ಪತಿತರಾಗಿದ್ರೂ ಸಹ ತಮ್ಮನ್ನ ತಾವು ಪತಿತರು ಅಂತ ಯಾರು ತಿಳ್ಕೊಳಲ್ಲ. ತಂದೆ ತಿಳಿಸಿದರೆ ತಾವೆಲ್ಲರೂ ಪತಿತರಾಗಿದ್ದೀರಾ. पावन दुनिया सत्युग को पतित दुनिया कलयुग को कहा जाता.
बाप तुम्हें सब राइट बातें समझा. ಪಾವನ ಪ್ರಪಂಚ ಸತ್ಯುಗಕ್ಕೆ, ಪತಿತ ಪ್ರಪಂಚ ಕಲಿಯುಗಕ್ಕೆ ಹೇಳಾಗುತ್ತೆ. ತಂದೆ ಎಲ್ಲವನ್ನ ಸರಿಯಾಗಿ ತಿಳಿಸ್ಕೊಡ್ತಾರೆ. लाखों वर्ष के कोई चीज होती नहीं, मनुष्य घोर अंधेरे में है, समझते कलयुग तो अभी छोटा बच्चा है. ಲಕ್ಷಾಂತರ ವರ್ಷ ಯಾವುದೇ ವಸ್ತು ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಘೋರ ಅಂಧಕಾರದಲ್ಲಿದ್ದಾನೆ ತಿಳ್ಕೊಂತಾರೆ. ಕಲಿಯುಗ ಈಗ ಸಣ್ಣ ಮಗು ಆಗಿದೆ. और तुम जानते हो मौत सामने खड़ा है, अंधेरे और रोशनी का वर्णन संगम पर ही किया जाता. ಈಗ ತಮಗೆ ಅರ್ಥ ಆಗಿದೆ, ಮೃತ್ಯು ಮುಂದೆ ನಿಂತಿದೆ. ಅಂಧಕಾರ ಮತ್ತೆ ಬೆಳಕಿನ ವರ್ಣನೆ ಸಂಗಮದಲ್ಲಿ ಮಾಡಲಾಗುತ್ತೆ. अब तुम घोर प्रकाश में आए हो, सतयुग में तुम ये वर्णन कर नहीं सकते हो. ಈಗ ತಾವು ಬಹಳಷ್ಟು ಪ್ರಕಾಶದಲ್ಲಿ ಬಂದಿದ್ದೀರಾ. ಸತ್ಯುಗದಲ್ಲಿ ಈ ವರ್ಣನೆಯಂತೂ ಇರೋದೇ ಇಲ್ಲ. वहां ये नॉलेज ही नहीं रहती. इस समय बाप बैठ बच्चों को समझाते, तुम सतयुग में सूर्यवंशी घराने के थे, फिर अंत में आकर शूद्रवंशी घराने के बने. ಈ ಒಂದು ಜ್ಞಾನ ಅಲ್ಲಿ ಇರೋದಿಲ್ಲ. ಈ ಸಮಯದಲ್ಲಿ ಬಾಬಾ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾರೆ, ತಾವು ಸತ್ಯುಗದಲ್ಲಿ ಸೂರ್ಯವಂಶಿ ಪರಿವಾರದವರಾಗಿದ್ದರು, ಈಗ ಅಂತ್ಯದಲ್ಲಿ ಬಂದು ಶೂದ್ರ ಮನೆತನದವರು ಆಗಿದ್ದೀರಾ. आप फिर ब्राह्मण वंशी बने हो, अब तुम हो सर्वोत्तम ब्राह्मण कुल के, तुम हो ऊंचते ऊंच. ಈಗ ಮತ್ತೆ ಮಕ್ಕಳು ಬ್ರಾಹ್ಮಣ ವಂಶಿ ಆಗಿದ್ದೀರಾ. ಈಗ ತಾವು ಸರ್ವೋತ್ತಮ ಬ್ರಾಹ್ಮಣ ಕುಲದವರು, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗಿದ್ದೀರಾ. ये ईश्वरीय कुल है ना, बाबा के पास आते तो है तो बाबा पूछते किसके पास आए हो. ಇದು ಈಶ್ವರೀಯ ಕುಲ ಆಗಿದೆ. ತಂದೆ ಹತ್ರ ಬಂದ್ರೆ ಬಾಬಾ ಕೇಳ್ತಾರೆ, ನೀವು ಯಾರ ಹತ್ರ ಬಂದಿದ್ದೀರಾ. तो कहते बाबा के पास बाप दो है, एक है लौकिक दूसरा पारलौकिक. ಅಂತಾರೆ ತಂದೆ ಹತ್ರ. ತಂದೆನೂ ಇಬ್ಬರಿದ್ದಾರೆ, ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ. सभी सालिग्रामों का बाप एक शिव है, तुम्हारे बुद्धि में ये टपकना चाहिए. ಎಲ್ಲ ಸಾಲಿಗ್ರಾಮಗಳಿಗೂ ತಂದೆ ಒಬ್ಬರೇ ಶಿವ ಆಗಿದ್ದಾರೆ. ತಮ್ಮ ಬುದ್ಧಿಯಲ್ಲಿ ಇದು ನೆನಪು ಬರ್ತಾ ಇರಬೇಕು. हम एक बाप के बच्चे जिससे वर्षा लेते, निराकार वर्षा तो साकार द्वारा देंगे ना. ನಾವು ಒಬ್ಬ ತಂದೆಯ ಮಕ್ಕಳು, ಅವರಿಂದ ಆಸ್ತಿಯನ್ನ ಪಡಿತೀವಿ. ನಿರಾಕಾರ ಆಸ್ತಿಯನ್ನ ಸಾಕಾರದ ಮುಖಾಂತರ ಪಡಿತೀವಿ. बाप खुद कहते मैं साधारण तन में आकर प्रवेश करता हूँ. अब बाप बच्चों को कहते बच्चे ದೇಹಿ ಅಭಿಮಾನಿ ಬ. ತಂದೆ ಸ್ವಯಂ ಹೇಳ್ತಾರೆ, ನಾನು ಸಾಧಾರಣ ದೇಹದಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ಈಗ ತಂದೆ ಮಕ್ಕಳಿಗೆ ಅಂತಾರೆ, ಮಕ್ಕಳೇ ಆತ್ಮ ಅಭಿಮಾನಿ ಭವ. अपने को आत्मा समझे, ये देह विनाशी है, आत्ಮ ಅವಿನಾಶಿ है. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಈ ದೇಹ ವಿನಾಶ ಆಗಿದೆ, ಆತ್ಮ ಅವಿನಾಶಿ ಆಗಿದೆ. आत्मा को ही 84 जन्म लेने पड़ते हैं, ना कि देह को. देह तो बदलती रहते, फिर दूसरे मित्र संबंधी मिलते. ಆತ್ಮಕ್ಕೆ 84 ಜನ್ಮವನ್ನೇ ಪಡಿಬೇಕಾಗತ್ತೆ, ದೇಹಕ್ಕಲ್ಲ. ದೇಹ ಅಂತೂ ಪರಿವರ್ತನೆ ಆಗ್ತಾ ಇರುತ್ತೆ, ಮತ್ತೆ ಬೇರೆ ಮಿತ್ರ ಸಂಬಂಧಿಗಳು ಸಿಗ್ತಾ ಇರ್ತಾರೆ. अभी आत्मा को बेहद के बाबा से वर्षा लेना है. परमपिता परमात्मा द्वारा तुम ही सुनकर फिर धारण करते हो. ಈಗ ಆತ್ಮ ಅನಂತವಾದ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೆ, ಪರಂಪಿತ ಪರಮಾತ್ಮನ ಮುಖಾಂತರ. ತಾವೇ ಕೇಳಿ ಮತ್ತೆ ಧಾರಣೆಯನ್ನ ಮಾಡ್ತೀರಾ. ಸಂಸ್ಕಾರ ತುಮಾರಿ ಆತ್ಮ ಮೇ ಹೇ, ಆತ್ಮ ಮೇ ಹಿ ಸಂಸ್ಕಾರ. ಸಂಸ್ಕಾರ ನಿಮ್ಮ ಆತ್ಮದಲ್ಲಿದೆ, ಆತ್ಮದಲ್ಲೇ ಸಂಸ್ಕಾರ ಇರುತ್ತೆ. ऐसे नहीं शरीर के संस्कार कहेंगे नहीं, तुम्हारी आत्मा के संस्कार तमो प्रधान. ಆ ರೀತಿ ಅಲ್ಲ, ಶರೀರದ ಸಂಸ್ಕಾರ ಅಂತಾರೆ, ಇಲ್ಲ, ನಿಮ್ಮ ಆತ್ಮದಲ್ಲಿ ಸಂಸ್ಕಾರ ತಮೋ ಪ್ರಧಾನ. उसको आप चेंज करना है, ಕಾಯ ಕಲ್ಪತರು ಕಹಾ ಜಾತಾ है ना. ಈಗ ಅದನ್ನ ಪರಿವರ್ತನೆ ಮಾಡಬೇಕು. ದೇಹ ಕಲ್ಪತರು ಅಂತ ಹೇಳಲಾಗತ್ತಲ್ಲ. ಕಾಯ कल्प वृक्ष समान बनती, आयु भी बड़ी रखती.
ದೇಹ ಕಲ್ಪವೃಕ್ಷ ಸಮಾನ ಆಗತ್ತೆ, ಆಯುಷ್ಯೂ ಸಹ ದೊಡ್ಡದಾಗತ್ತೆ. तुम जानते हो यहाँ तो आयु बहुत छोटी रहती, छोटी आयु में बैठे बैठे अकाली मृत्यु हो जाए. ಈಗ ನಿಮಗೆ ಗೊತ್ತಿದೆ, ಇಲ್ಲಿ ನಿಮ್ಮ ಆಯುಷು ಬಹಳ ಸಣ್ಣದಾಗಿರುತ್ತೆ. ಸಣ್ಣದಾದ ಆಯುಷ್ಯನಲ್ಲಿ ಕೂತಿರುವ ಕಡೆನೆ ಅಕಾಲಿ ಮೃತ್ಯು ಆಗ್ಬಿಡುತ್ತೆ. अभी तुम काल पर विजय पाते हो, वह काल कभी का नहीं सकता. ಈಗ ತಾವು ಸಮಯದ ಮೇಲೆ ವಿಜಯವನ್ನು ಪಡಿತೀರಿ, ಅಲ್ಲಿ ಸಮಯ ಎಂದೂ ತಿನ್ನೋದೇ ಇಲ್ಲ. अकाले कब शरीर नहीं छूटता, तुम जानते हो अब ये शरीर बूढ़ा हुआ, इसको छोड़कर नया लेना है. ಸಮಯಕ್ಕೆ ಮೊದಲು ಶರೀರವನ್ನು ಬಿಡೋದೇ ಇಲ್ಲ. ನಿಮಗೆ ಅಲ್ಲಿ ಗೊತ್ತಾಗತ್ತೆ, ನಾನು ವೃದ್ಧನಾಗಿದ್ದೀನಿ, ಇದನ್ನು ಬಿಟ್ಟು ಹೊಸದನ್ನ ಪಡಿಬೇಕು. ಶರೀರ छोड़ते समय भी बचते, बाजे बजते हैं, जन्म लेते समय भी बचते, वह रोने की बात ही नहीं रहता. ಶರೀರ ಪಡೆಯುವ ಸಮಯದಲ್ಲೂ ಸಹ ವಾದ್ಯಗಳು ತೂಗತ್ತೆ, ಶರೀರ ಬಿಡುವ ಸಮಯದಲ್ಲೂ ತೂಗತ್ತೆ, ಅಲ್ಲಿ ಹಳುವ ಮಾತೇ ಇರೋದಿಲ್ಲ. ತುಮಕೋ ಭ್ರಮರಿ ಕಾ ಮಿಸಾಲ್ ಭಿ ಸಮಜಾಯ, ತುಮ ಹೋ ಬ್ರಾಹ್ಮಣ ಬ್ರಾಹ್ಮಣಿಯ. ತಮಗೆ ಭ್ರಮರಿ ಹುಳದ ಮಹತ್ವವನ್ನು ತಿಳಿಸಲಾಗಿದೆ, ತಾವಾಗಿದ್ದೀರಾ ಬ್ರಾಹ್ಮಣ ಬ್ರಾಹ್ಮಣಿಯರು. ब्राह्मणी और भ्रमरी राशि मिलती है, जो काम भ्रमरी करती वही तुम भी करते हो, ವಂಡರ್ है. ಬ್ರಾಹ್ಮಣಿ ಮತ್ತು ಭ್ರಮರಿ ಹುಳ ಎರಡರ ರಾಶಿ ಮಿಲನ ಆಗತ್ತೆ. ಈ ಒಂದು ಕೆಲಸ ಭ್ರಮರಿನೂ ಮಾಡುತ್ತೆ, ಅದನ್ನೇ ತಾವು ಮಾಡ್ತೀರಾ, ವಂಡರ್ ಅಲ್ಲ. भ्रमरी का दृष्टांत कछुए का, सांप का, ये सब शास्त्रों में है. सन्यासी आदि भी ये मिसाल देते. ಭ್ರಮರಿಯ ಉದಾಹರಣೆ, ಮೊಸಳೆಯ ಉದಾಹರಣೆ ಮತ್ತು ಹಾವಿನ ಉದಾಹರಣೆ ಇವೆಲ್ಲ ಶಾಸ್ತ್ರದಲ್ಲಿ ಇದೆ. ಸನ್ಯಾಸಿಗಳು ಇದರ ಒಂದು ಉದಾಹರಣೆಯನ್ನು ಕೊಡ್ತಾರೆ. अभी तुम बच्चे बाप द्वारा ये सब समझ रहे हो, वो तो हुआ ಭಕ್ತಿ ಮಾರ್ಗ. ಈಗ ತಾವು ಮಕ್ಕಳು ತಂದೆ ಮುಖಾಂತರ ಇವೆಲ್ಲ ಅರ್ಥ ಮಾಡ್ಕೊತಿದ್ದೀರಾ, ಅದಾಯಿತು ಭಕ್ತಿ ಮಾರ್ಗ. फास्ट का गायन करना, इसका फिर बाद में गायन होता. इस समय ही बाप इन तन में आते, इनको ब्रह्मा को भगवान नहीं कहा जाता. ಏನು ಆಗೋಗತ್ತೆ ಅದರ ಗಾಯನವನ್ನು ಮಾಡಲಾಗತ್ತೆ, ಅದು ಸಹ ನಂತರ. ಈ ಸಮಯದಲ್ಲಿ ತಂದೆ ಈ ತನುವಿನಲ್ಲಿ ಬರ್ತಾರೆ. ಈ ಬ್ರಹ್ಮನಿಗೆ ಭಗವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. वो तो फिर अंधश्रद्धा हो जाती. ऐसे भी मनुष्य जो राम को कृष्ण को भगवान समझते हैं, ಮತ್ತೆ ಅದು ಮೂಢನಂಬಿಕೆ ಆಗತ್ತೆ. ಆ ರೀತಿ ಮನುಷ್ಯರು ಇದ್ದಾರೆ, ರಾಮನನ್ನ ಕೃಷ್ಣನನ್ನ ಭಗವಂತ ಅಂತ ತಿಳ್ಕೊಂತಾರೆ. कृष्ण के लिए राम के लिए भी कह देते, वो तो सर्वव्यापी है. कोई कृष्ण पंथी, कोई राधे पंथी भी होते. ಕೃಷ್ಣನಿಗೋಸ್ಕರ ರಾಮನಿಗೋಸ್ಕರ ಸರ್ವವ್ಯಾಪಿ ಅಂತಾರೆ. ಕೆಲವರು ಕೃಷ್ಣ ಪಂಥದವರಾದರೆ ಕೆಲವರು ರಾಧಾ ಸಂಘಟನೆಯವರು ಆಗಿರ್ತಾರೆ. ರಾಧಾ पंथी वाले कहेंगे सर्वत्र राधे ही राधे, कृष्ण पंथी कहेंगे जिधर देखो कृष्ण ही कृष्ण है. ರಾಧೆ ಪಂಥಿಯವರು ಹೇಳ್ತಾರೆ ಎಲ್ಲ ಕಡೆ ರಾಧೆನೇ ರಾಧೆ ಇದ್ದಾರೆ. ಕೃಷ್ಣದ ಸಂಘಟನೆಯವರು ಬಂದಾಗ ಎಲ್ಲಿ ನೋಡಿದ್ರೂ ಕೃಷ್ಣನೇ ಕೃಷ್ಣ ಅಂತಾರೆ. ರಾಮ್ पंथी रामे राम कहेंगे, समझते राम कृष्ण से बड़ा है, क्योंकि राम को त्रेता में और कृष्ण को द्वापर में ले गए. कितना अज्ञान है. ರಾಮನ ಪಂಗಡದವರು ರಾಮ ರಾಮ ಅಂತಿರ್ತಾರೆ, ಅಂತಾರೆ ಕೃಷ್ಣ ದೊಡ್ಡವ ತಿಳ್ಕೊಂತಾರೆ, ಕೃಷ್ಣನಿಗಿಂತಲೂ ರಾಮ ದೊಡ್ಡವನು ಅಂತ. ಯಾಕೆಂದರೆ ರಾಮನನ್ನ ತ್ರೈತಾದಲ್ಲಿ, ಕೃಷ್ಣನನ್ನ ದ್ವಾಪರದಲ್ಲಿ ಕರ್ಕೊಂಡೋಗಿದ್ದಾರೆ. ಎಷ್ಟೊಂದು ಅಜ್ಞಾನ ಇದೆ ಅಲ್ಲ. ಆ बाप तुम बच्चों को समझा रहे, कितना ढेर ब्रह्म कुमार कुमारियां है, जरूर बेहद का बाप होगा. ಈಗ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಎಷ್ಟೊಂದು ಜನ ಬ್ರಹ್ಮ ಕುಮಾರ್ ಕುಮಾರಿ ಇದ್ದಾರೆ, ಖಂಡಿತ ಅನಂತವಾದ ತಂದೆನೇ ಇರಬಹುದು. तुम कोई से भी पूछ सकते, कभी नाम सुना है प्रजापिता ब्रह्मा का, बाबा ने स्वर्ग की नई रचना रची. ನೀವು ಯಾರನ್ನಾದ್ರೂ ಕೇಳ್ಬೋದು,
ಎಂದಾದರೂ ಈ ರೀತಿ ಪ್ರಜಾಪಿತ ಬ್ರಹ್ಮನ ಹೆಸರನ್ನ ಕೇಳಿದ್ದೀರಾ? ತಂದೆ ಸ್ವರ್ಗದ ಹೊಸ ರಚನೆ ಮಾಡ್ತಿದ್ದಾರೆ. गाया नहीं जाता ब्रह्मा द्वारा ब्राह्मण, जब तक तुम सब ब्राह्मण ब्रह्मा की मुख वंशावली नहीं बने हो तब तक दादे से वर्षा ले ना सके. ಗಾಯನನು ಮಾಡಲಾಗತ್ತೆ ಬ್ರಹ್ಮನ ಮುಖಾಂತರ ಬ್ರಾಹ್ಮಣರು. ಎಲ್ಲಿವರೆಗೂ ಎಲ್ಲ ಬ್ರಾಹ್ಮಣರು ಬ್ರಹ್ಮನ ಮುಖವಂಶಾವಳಿ ಆಗಲ್ಲ ಅಲ್ಲಿವರೆಗೂ ತಂದೆಯಿಂದ ಆಸ್ತಿಯನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ. बेहद के बच्चे बेहद का वर्षा बाबा से लेते, लिया था बरोबर. ಅನಂತವಾದ ತಂದೆ ಅನಂತವಾದ ಆಸ್ತಿಯನ್ನ ತಂದೆಯಿಂದ ಪಡೆದಿದ್ರು ಖಂಡಿತ. बरोबर स्वर्गवासी थे, अभी नरकवासी बने. अब फिर प्रजापिता ब्रह्मा द्वारा परमपिता परमात्मा ವಿಷ್ಣುಪುರಿ ಸ್ವರ್ಗ ರಚ ರಹೆ ಹೈ. ಖಂಡಿತವಾಗಿ ಸ್ವರ್ಗವಾಸಿ ಆಗಿದ್ರು, ಈಗ ನರಕವಾಸಿಗಳಾಗಿದ್ದಾರೆ. ಈಗ ಮತ್ತೆ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಪರಂಪಿತ ಪರಮಾತ್ಮ ವಿಷ್ಣುಪುರಿಯನ್ನ ರಚಿಸ್ತಾರೆ. ಕಿತನಾ ಸಹಜ ಹೈ. ಶಿವ ಬಾಬಾ ಪೂछते ಆಗೆ ತುಮಕೋ ಈ ಜ್ಞಾನ ತಾ? ಎಷ್ಟು ಸಹಜ ಆಗಿದೆ. ಶಿವ ಬಾಬಾ ಕೇಳ್ತಾರೆ, ಮೊದಲು ನಿಮ್ಗೆ ಈ ಜ್ಞಾನ ಇತ್ತ? इनकी आत्मा कहती मेरे में ये ज्ञान नहीं था, मैं भी विष्णु का पुजारी था, जो हम पूज्य थे सो अब पुजारी आकर बने हैं. ಇವರ ಆತ್ಮನು ಹೇಳುತ್ತೆ, ನನಗೂ ಮೊದಲು ಜ್ಞಾನ ಇರಲಿಲ್ಲ, ನಾನು ವಿಷ್ಣುವಿನ ಪೂಜಾರಿ ಆಗಿದೆ. ಯಾರ ಪೂಜೆಯನ್ನ ಮಾಡ್ತಿದ್ದೆ ಅವರ ಪೂಜಾರಿ ಆಗಿದ್ದೆ, ಈಗ ನಾನೇ ಪೂಜ್ಯನಾಗ್ತೀನಿ. अब फिर बाबा आकर पुजारी से पूज्य देवता बना रहे. तुम बच्चों को अंदर में खुशी रहनी चाहिए. ಈಗ ತಂದೆ ಬಂದು ಪೂಜಾರಿಯಿಂದ ಪೂಜ್ಯ ದೇವತೆಯಾಗಿ ಮಾಡ್ತಿದ್ದಾರೆ. ತಮ್ಮ ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿ ಇರಬೇಕು. परमपिता परमात्मा ने आकर हमको अडॉप्ट किया, मनुष्य को अडॉप्ट करते हैं. परमपिता परमात्मा ಬಂದು ನಮ್ಮನ್ನ ದತ್ತು ತಗೊಂಡಿದ್ದಾರೆ. ಮನುಷ್ಯನನ್ನ ದತ್ತು ತಗೊಂತಾನಲ್ಲ. बहुत मनुष्य होते जिसको अपने बच्चे नहीं है तो अडॉप्ट करते. अब बाबा जानते मेरे बच्चे सब रावण के बन गए, इसलिए मुझे आकर फिर से अडॉप्ट करना पड़े. ಬಹಳಷ್ಟು ಮನುಷ್ಯರಿರ್ತಾರೆ, ಅವರಿಗೆ ತಮ್ಮಗೆ ಮಕ್ಕಳೇ ಇರಲ್ಲ, ಆಗ ಇತರರ ಮಕ್ಕಳನ್ನ ದತ್ತು ತಗೊಂತಾರೆ. ಈಗ ತಂದೆಗೆ ಗೊತ್ತಿದೆ ನನ್ನ ಮಕ್ಕಳು ಎಲ್ಲರೂ ರಾವಣನ ಮಕ್ಕಳಾಗಿದ್ದಾರೆ, ಅದಕ್ಕೋಸ್ಕರ ನಾನು ಬಂದು ಮತ್ತೆ ದತ್ತು ತಗೊಂತೀನಿ. ब्रह्मा द्वारा अपने बच्चों को अडॉप्ट करते, ये अडॉप्टेशन कितनी ವಂಡರ್ಫುಲ್. ಬ್ರಹ್ಮನ ಮುಖಾಂತರ ಮಕ್ಕಳನ್ನ ದತ್ತು ತಗೊಂತಾರೆ. ಈ ದತ್ತು ತಗೊಳೋದು ಎಷ್ಟು ವಂಡರ್ಫುಲ್ ಆಗಿದೆ ಅಲ್ಲ. तुम ही जानते हो शिव बाबा ने हमको ब्रह्मा द्वारा अडॉप्ट किया. शिव बाबा कहते मैंने तुम बच्चों को अडॉप्ट किया, तुमको बेहद सुख का वर्षा दे. ತಮಗೆ ಗೊತ್ತಿದೆ, ಶಿವ ಬಾಬಾ ಬ್ರಹ್ಮನ ಮುಖಾಂತರ ದತ್ತು ತಗೊಂಡ್ರು. ಶಿವ ಬಾಬಾ ಅಂತಾರೆ, ನಾನು ನಿಮ್ಮ ಮಕ್ಕಳನ್ನ ದತ್ತು ತಗೊಂತೀನಿ, ನಿಮಗೆ ಅನಂತವಾದ ಸುಖದ ಆಸ್ತಿಯನ್ನು ಕೊಡ್ತೀನಿ. ये ब्रह्मा तो दे नहीं सकते, ये भी ಮನುಷ್ಯ ಏನ ಪ್ರಜಾಪಿತ ಬ್ರಹ್ಮ. ಈ ಬ್ರಹ್ಮ ಅಂತೂ ಕೊಡಕ್ ಸಾಧ್ಯ ಇಲ್ಲ, ಇವರು ಮನುಷ್ಯ ಆಗಿದಾರಲ್ಲ ಪ್ರಜಾಪಿತ ಬ್ರಹ್ಮ. मनुष्य ज्ञान नहीं देते, ज्ञान का सागर निराकार परमपिता परमात्मा बೈ ज्ञान दे. ಮನುಷ್ಯರಿಗೆ ಈ ಜ್ಞಾನ ಇಲ್ಲ, ಜ್ಞಾನ ಸಾಗರ ನಿರಾಕಾರ ಪರಂಪಿತ ಪರಮಾತ್ಮ ಕೂತ್ಕೊಂಡು ಈ ಜ್ಞಾನವನ್ನ ನೀಡ್ತಾರೆ. ब्रह्मा को अथवा विष्णु को ज्ञान सागर नहीं कहा जाता, इन तीनों की महिमा अलग है. ಬ್ರಹ್ಮನಿಗೆ ಅಥವಾ ವಿಷ್ಣುಗೆ ಜ್ಞಾನ ಸಾಗರ ಅಂತ ಹೇಳಕ್ ಸಾಧ್ಯ ಇಲ್ಲ, ಈ ಮೂರರ ಮಹಿಮೆ ಬೇರೆ ಬೇರೆ ಆಗಿದೆ. ज्ञान सागर पतित पावन एक बाप है, सारी दुनिया के मनुष्य मात्र उनको बुलाते. ಜ್ಞಾನ ಸಾಗರ ಪತಿತ ಪಾವನ ಒಬ್ಬ ತಂದೆ ಆಗಿದೆ, ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲರೂ ಅವರನ್ನು ಕರೀತಾರೆ. अंग्रेजी में भी कहते ये लिबरेटर है, जिससे दुख मिलता उससे लिबरेट किया जाता. ಇಂಗ್ಲಿಷಲ್ಲೂ ಹೇಳಲಾಗತ್ತೆ ಇವರು ಮುಕ್ತಿದಾತ ಅಂತ. ಯಾವುದರಿಂದ ದುಃಖದಿಂದ ಮುಕ್ತರಾಗಿ ಮಾಡ್ತಾರೆ, ಅದಕ್ಕೆ ಇವರನ್ನ
ಮುಕ್ತಿದಾತ ಅಂತ ಕರೀಲಾಗುತ್ತೆ. बाप भी यहाँ आकर रावण से लिबरेट करते, रावण राज्य भी यहाँ हुआ. ತಂದೆನೂ ಬಂದು ರಾವಣನಿಂದ ಮುಕ್ತರಾಗಿ ಮಾಡ್ತಾರೆ. ರಾವಣ ರಾಜ್ಯ ಇಲ್ಲೇ ಇದೆ. यहाँ ये रावण को जलाते, जलाकर फिर कहते सोने की लंका लूटने जाते. ಇಲ್ಲೇ ರಾವಣನನ್ನ ಸುಡ್ಲಾಗತ್ತೆ. ಸುಟ್ಟು ಮತ್ತೆ ಹೇಳ್ತಾರೆ ಚಿನ್ನದ ಲಂಕೆಯನ್ನ ಲೂಟಿ ಮಾಡಕ್ಕೆ ಹೋಗ್ತಾರೆ. उनको तो कुछ पता ही नहीं रावण क्या चीज है, कब का ये दुश्मन. ಅವರಿಗಂತೂ ಏನೂ ಅರಿವಿಲ್ಲ ರಾವಣ ಎಂಥ ವಸ್ತು, ಯಾವಾಗಿಂದ ಅವರು ದುಶ್ಮನಾಗಿದ್ದಾರೆ ಅನ್ಕೊಂತಾರೆ. ರಾಮನ ಸೀತೆಯನ್ನ ಕಳ್ತನ ಮಾಡಿದ್ರು. ಏನೇ ಸಮಜ್ತೆ ಹಮ್ ಸಬ್ ಸೀತಾಯೇ ಹೇ, ಹಮ್ ರಾವಣ ಕಿ ಜೈಲ್ ಮೇ ಫಸೇ ಹೇ. ಇದು ಸಹ ಗೊತ್ತಾಗೋದಿಲ್ಲ, ನಾವೆಲ್ಲ ಸೀತೆಯರಾಗಿದ್ದೀವಿ, ರಾವಣನ ಜೈಲಲ್ಲಿ ಸಿಕ್ಕಾಕೊಂಡಿದ್ದೀವಿ. ये ज्ञान किसी में भी नहीं, कताए बैठ सुनाते रहे. ಈ ಒಂದು ಜ್ಞಾನ ಯಾರಲ್ಲೂ ಇಲ್ಲ, ಸುಮ್ಮನೆ ಕುತ್ಕೊಂಡು ಕತೆಗಳನ್ನ ಓದ್ತಾ ಇರ್ತಾರೆ. शिव बाबा कहते मैं दूर देश का रहने वाला आया हूँ, इस देश पर आए. ये पति दुनिया पुरानी है ना, ये है रावण की दुनिया. ಶಿವ ಬಾಬಾ ಅಂತಾರೆ ನಾನು ದೂರ ದೇಶದಲ್ಲಿ ಇರುವಂಥವನು ಬಂದಿದ್ದೀನಿ. ಈ ದೇಶ ಅಂದರೆ ಪರಾಯ ದೇಶದಲ್ಲಿ. ಈ ಪತಿತ ಪ್ರಪಂಚ ಹಳೆ ಪ್ರಪಂಚ ಆಗಿದೆ, ಇದಾಗಿದೆ ರಾವಣನ ಪ್ರಪಂಚ. बुलाते भी है ए बाबा आओ हम पतित बन गए. बाबा कहते हमको पावन बनाने इस पति दुनिया में आना पड़ता. ಕರೀತಾರಲ್ಲ ಈ ತಂದೆ ಬನ್ನಿ, ನಾವು ಪತಿತರಾಗ್ಬಿಟ್ಟಿದ್ವಿ. ತಂದೆಗೆ ಅಂತಾರೆ ನಮ್ಮನ್ನು ಪಾವನ ಮಾಡೋದಿಕ್ಕೆ ಈ ಪತಿತ ಪ್ರಪಂಚದಲ್ಲಿ ಬರಬೇಕಾಗತ್ತೆ. और मुझे आना ही इस तन में है जो पहले नंबर में पावन था, जो सुंदर था वही अब शाम बना. ನಾನು ಬರಬೇಕಾಗಿರೋದು ಸಹ ಆ ದೇಹದಲ್ಲಿ ಯಾರು ಮೊದಲನೇ ನಂಬರಲ್ಲಿ ಪಾವನ ಆಗಿರ್ತಾರೆ, ಅವರೇ ಸುಂದರ ಆಗಿದ್ರು ಮತ್ತೆ ಶ್ಯಾಮ ಆಗ್ತಾರೆ. कितनी वंडरफुल बातें हैं, कृष्ण को श्याम सुंदर क्यों कहते ये किसी को पता नहीं. ಎಷ್ಟು ಆಶ್ಚರ್ಯಕರವಾದ ಮಾತುಗಳಲ್ಲ. ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಯಾಕೆ ಹೇಳಾಗತ್ತೆ, ಇದು ಸಹ ಯಾರಿಗೂ ಗೊತ್ತಿಲ್ಲ. क्या एक कृष्ण को ही सरफ ने डसा, सतयुग में थोड़े ही सरफ आदि होते. ಒಬ್ಬ ಕೃಷ್ಣನಿಗೆ ಹಾವು ಕಚ್ತಾ, ಸತ್ಯುಗದಲ್ಲಿ ಹಾವು ಕಚ್ಚತ್ತೇನು, ಅಲ್ಲಿ ಇರತ್ತೇನು. बाबा कहते ये अंतिम जन्म मेरे कारण पवित्र बनो तो पवित्र दुनिया के मालिक बनेंगे, सिर्फ मुझे याद करो और पवित्र. ತಂದೆ ಹೇಳ್ತಾರೆ ಈ ಅಂತಿಮ ಜನ್ಮ ನನ್ನ ಕಾರಣ ಪವಿತ್ರರಾಗಿ, ಪವಿತ್ರ ಪ್ರಪಂಚದ ಮಾಲೀಕರಾಗಿ, ನನ್ನನ್ನು ನೆನಪು ಮಾಡಿ ಪವಿತ್ರರಾಗಿ. अलग को याद करो तो वो बे बादशाही तुम्हारी ये है सहज राजयोग, सहज राजाई. ತಂದೆಯನ್ನು ನೆನಪು ಮಾಡಿ, ಆಗ ವಿಶ್ವರಾಜ್ಯ ಭಾಗ್ಯ ನಿಮ್ಮದಾಗಿದೆ. ಇದಾಗಿದೆ ಸಹಜ ರಾಜಯೋಗ, ಸಹಜ ರಾಜ್ಯ ಭಾಗ್ಯ. बच्चा पैदा हुआ और वर्षे का हकदार बनता, यहाँ भी बच्चे जानते हम बाबा के बने हैं तो स्वर्ग की राजाई के हमको हकदार है. ಸಂತಾನ ಜನ್ಮವನ್ನು ಪಡೆದಾಗ ಆಸ್ತಿಗೆ ಅಧಿಕಾರಿ ಆಗ್ತಾರೆ. ಇಲ್ಲೂ ಸಹ ಮಕ್ಕಳಿಗೆ ಗೊತ್ತಿದೆ ನಾವು ತಂದೆಯ ಮಗು ಆಗ್ತೀವಿ ಅಂದಮೇಲೆ ಸ್ವರ್ಗದ ರಾಜ್ಯ ಭಾಗ್ಯ ನಮ್ಮ ಅಧಿಕಾರ ಆಗಿದೆ. ಆ बाप कहते सतो प्रधान से तुम तमो प्रधान बन गए हो, वे सतो प्रधान बन. ಈಗ ತಂದೆ ತಿಳಿಸ್ತಾರೆ ಸತೋ ಪ್ರಧಾನದಿಂದ ತಾವು ತಮೋ ಪ್ರಧಾನ ಆಗಿದ್ದೀರ, ಮತ್ತೆ ಸತೋ ಪ್ರಧಾನ ಆಗಲೇಬೇಕು. योग और ज्ञान सीखने में 1 सेकंड लगता, बच्चा पैदा हुआ और वारिस निश्चय के. ಯೋಗ ಮತ್ತು ಜ್ಞಾನವನ್ನು ಕಳೆಯೋದಕ್ಕೆ 1 ಸೆಕೆಂಡು ಸಾಕು. ಸಂತಾನ ಜನ್ಮವನ್ನು ಪಡೆಯುತ್ತೆ, ಆಸ್ತಿಗೆ ಅಧಿಕಾರಿ ಆಗತ್ತೆ, ನಿಶ್ಚಯ ಮಾಡ್ಕೊಳ್ತಾರೆ. तुम बाबा के बने हो तो राजधानी का वर्षा तुम्हारा, परंतु राजा रानी सब तो नहीं बनेंगे ना. ತಾವು ತಂದೆಯ ಮಕ್ಕಳಾದಾಗ ರಾಜಧಾನಿಯ ಆಸ್ತಿ ನಿಮ್ಮದಾಗತ್ತೆ, ಆದರೆ ರಾಜ ರಾಣಿ ಎಲ್ಲರೂ ಆಗಲ್ವಲ್ಲ. ये है राजयोग, राजा रानी प्रजा साहूकार गरीब सब चाहिए, इसलिए रुद्रमाला भी बनी है जो भक्ति मार्ग में जपते. ಇದಾಗಿದೆ ರಾಜಯೋಗ.
ರಾಜ, ರಾಣಿ, ಪ್ರಜೆ, ಧನವಂತರು, ಬಡವರು ಎಲ್ಲರೂ ಬೇಕು. ಅದಕ್ಕೆ ಇದನ್ನು ರುದ್ರಮಾಲೆ ಅಂತ ಹೇಳಲಾಗತ್ತೆ. ಇದನ್ನು ತಯಾರು ಮಾಡಲಾಗಿದೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ಜಪ ಮಾಡ್ತಾರೆ. तुम जानते हो हम राजयोग सीखने आए, माता पिता को फॉलो कर पहले पहले सूर्यವಂಶಿ ಚಂದ್ರವಂಶಿ ಬನೆಂಗೆ. ತಮಗೆ ಗೊತ್ತಾಗಿದೆ ನಾವು ರಾಜಯೋಗವನ್ನು ಕಲಿಯಕ್ಕೆ ಬಂದಿದ್ದೀವಿ. ತಂದೆ ತಾಯಿಯನ್ನು ಫಾಲೋ ಮಾಡಿ ಮೊಟ್ಟ ಮೊದಲು ಸೂರ್ಯವಂಶಿ ಚಂದ್ರವಂಶಿ ಆಗ್ತೀವಿ. सपूत बच्चे व जो माता पिता को फॉलो कर तख्त नशीन बने पुरुषार्थ खूब करना चाहिए. ಒಳ್ಳೆ ಮಕ್ಕಳು ಅವರಾಗಿದ್ದಾರೆ ಯಾರು ತಂದೆ ತಾಯಿಯನ್ನು ಫಾಲೋ ಮಾಡಿ ಸಿಂಹಾಸನ ಅಧಿಕಾರಿಗಳಾಗ್ತಾರೆ. ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. बाबा कहते मुझे याद करो तो कहते नहीं, करते नहीं, श्रीमत पर चलते नहीं, अंदर सच्चाई नहीं. ತಂದೆ ಅಂತಾರೆ ನನ್ನನ್ನು ನೆನಪು ಮಾಡಿ, ಆದರೆ ಮಾಡೋದೇ ಇಲ್ಲ, ಶ್ರೀಮತದಂತೆ ನಡೆಯೋದೇ ಇಲ್ಲ, ಆಂತರ್ಯದಲ್ಲಿ ಸತ್ಯತೆ ಇಲ್ಲ. दिल सच्ची हो तो श्रीमत पर चले, बाबा को याद करते रहे, श्रीमत पर ही तुमको दादे से वर्षा मिलता. ಸತ್ಯವಾದ ಹೃದಯ ಇದ್ದರೆ ಶ್ರೀಮತದಂತೆ ನಡೀತಾರೆ. ತಂದೆಯನ್ನು ನೆನಪು ಮಾಡ್ತಾ ಇರ್ತಾರೆ. ಶ್ರೀಮತದಂತೆ ತಮಗೆ ತಾತನಿಂದ ಆಸ್ತಿ ಸಿಗತ್ತೆ. ಬ್ರಹ್ಮ ಸ್ವರ್ಗ का वर्षा दे नहीं सकता, दादे की कमाई पर पोत्रे का हक रहता. ಬ್ರಹ್ಮ ಸ್ವರ್ಗದ ಆಸ್ತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ತಾತನ ಸಂಪಾದನೆ ಮರಿ ಮಕ್ಕಳಿಗೆ ಅಧಿಕಾರ ಇರುತ್ತೆ. बाप के कमाई के बच्चे भागीदार बनते तो हकदार है. यहाँ तुमको शिव बाबा से वर्षा मिलता, ज्ञान रत्न बाबा से मिलता. ತಂದೆಯ ಸಂಪಾದನೆ ಮಕ್ಕಳಿಗೆ ಪಾಲು ಸಿಗತ್ತೆ, ಅದು ಅಧಿಕಾರ. ಇಲ್ಲಿ ತಾವು ಶಿವಬಾಬುರಿಂದ ಆಸ್ತಿಯನ್ನು ಪಡಿತೀರ. ಜ್ಞಾನ ರತ್ನಗಳು ತಂದೆಯಿಂದ ಸಿಗತ್ತೆ. तुम जानते हो हम ब्राह्मण ही, सो फिर देवी देवता बनेंगे. ಜಗದಂಬಾ ಕೌನ್ ಹೇ? ತಮಗೆ ಗೊತ್ತಾಗಿದೆ ನಾವು ಬ್ರಾಹ್ಮಣರೇ ಮತ್ತೆ ದೇವಿ ದೇವತೆ ಆಗ್ತೀವಿ. ಜಗದಂಬಾ ಯಾರು? बाप समझाते ये ब्राह्मणी थी, ज्ञान ज्ञानेश्वरी थी, फिर राज राजेश्वरी बनती, तुम भी ऐसे ही बनते. ತಂದೆ ತಿಳಿಸ್ಕೊಡ್ತಾರೆ, ಈಕೆ ಬ್ರಾಹ್ಮಣಿ ಆಗಿದ್ಲು, ಜ್ಞಾನ ಜ್ಞಾನೇಶ್ವರಿ ಆಗಿದ್ಲು, ಮತ್ತೆ ರಾಜ ರಾಜೇಶ್ವರಿ ಆಗ್ತಾರೆ. ನೀವು ಸಹ ಅದೇ ರೀತಿ ಆಗ್ತೀರಿ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, आत्मा में जो तमो प्रदान के संस्कार हैं उन्हें याद के बल से चेंज करना है सतो प्रदान. ಆತ್ಮದಲ್ಲಿ ಏನು ತಮೋ ಪ್ರಧಾನದ ಸಂಸ್ಕಾರ ಇದೆ ಅದನ್ನು ನೆನಪಿನ ಬಲದಿಂದ ಪರಿವರ್ತನೆ ಮಾಡಬೇಕು, ಸತೋ ಪ್ರಧಾನ ಆಗಬೇಕು. बाप से राजाई का वर्षा लेने के लिए सदा सपूत बच्चा बन श्रीमत पर चल. ಎರಡನೇದು, ತಂದೆಯಿಂದ ರಾಜ್ಯದ ಆಸ್ತಿಯನ್ನು ಪಡೆಯಕ್ಕೋಸ್ಕರ ಸದಾ ಸ್ವಂತ ಮಕ್ಕಳಾಗಿ ಶ್ರೀಮತದಂತೆ ನಡೆಯಿರಿ. सच्चे बाप से सच्चा रहना, माता पिता को पूरा फॉलो करना. ಸತ್ಯವಾದ ತಂದೆಯಿಂದ ಸತ್ಯವಾಗಿರಿ, ತಂದೆ ತಾಯಿಯನ್ನ ಸಂಪೂರ್ಣ ಫಾಲೋ ಮಾಡಿ. ಜ್ಞಾನ ರತ್ನೋಂ ಕಾ ದಾನ ಕರ್ತೆ रहना, ಜ್ಞಾನ ರತ್ನಗಳ ದಾನವನ್ನ ಮಾಡ್ತಾ ಇರಿ. वरदान, अपने परिवर्तन द्वारा निरंतर विजय की अनुभूति करने वाले सच्चे सेवाधारी भव. ತಮ್ಮ ಪರಿವರ್ತನೆ ಮುಖಾಂತರ ನಿರಂತರ ವಿಜಯದ ಅನುಭವವನ್ನು ಮಾಡುವಂಥವರು ಸತ್ಯವಾದ ಸೇವಾದಾರಿ ಭವ. जैसे निरंतर योगी बने हो ऐसे निरंतर विजयी बनो. ಯಾವ ರೀತಿ ನಿರಂತರ ಯೋಗಿಗಳಾಗಿದ್ದೀರಾ ಅದೇ ರೀತಿ ನಿರಂತರ ವಿಜಯಿಗಳಾಗಿ. तो सच्चे सेवाधारी बन जाएंगे क्योंकि विजयी आत्मा है. ಆವಾಗ ಸತ್ಯವಾದ ಸೇವಾಧಾರಿ ಆಗ್ತೀರ, ಯಾಕೆಂದರೆ ವಿಜಯी ಆತ್ಮರಾಗಿದ್ದೀರಾ. जब हर संकल्प हर कदम में विजय का अनुभव करती है
तो उसका ये परिवर्तन देख अनेक आत्मों की सेवा स्वतः होती. ಯಾವಾಗ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಹೆಜ್ಜೆಯಲ್ಲಿ ವಿಜಯದ ಅನುಭವವನ್ನು ಮಾಡ್ತೀರ, ಆಗ ಅಂತಹ ಆತ್ಮದ ಪರಿವರ್ತನೆಯನ್ನು ನೋಡಿ ಅನೇಕ ಆತ್ಮಗಳು ಸ್ವತಃ ಸೇವೆಯಲ್ಲಿ ಬರ್ತಾರೆ. ಅವರ ಸೇವೆನೂ ಸ್ವತಃ ಆಗತ್ತೆ. उनके नयन रूहानियत का अनुभव कराते, चलन बाबा के चरित्र का साक्षात्कार कराती. ಅವರ ನೇತ್ರಗಳು ಆತ್ಮೀಯತೆಯ ಅನುಭವವನ್ನು ಮಾಡಿಸುತ್ತೆ, ನಡತೆ ತಂದೆಯ ಚರಿತ್ರೆಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೆ. ಮಸ್ತಕ್ ಮೇ ಮಸ್ತಕ್ ಮಣಿ ಕಾ ಸಾಕ್ಷಾತ್ಕಾರ ಹೋತಾ, ಮಸ್ತಕದಲ್ಲಿ ಮಸ್ತಕ ಮಣಿಯ ಸಾಕ್ಷಾತ್ಕಾರ ಆಗತ್ತೆ. ऐसे अपनी अव्यक्त सूरत से सेवा करने वाली ವಿಶೇಷ ಆತ್ಮ ಕೋಯಿ ಸಚ್ಚಾ ಸೇವಾಧಾರಿ ಕಹಜ. ಈ ರೀತಿ ತಮ್ಮ ಅವ್ಯಕ್ತ ಮುಖಚರಣೆಯಿಂದ ಸೇವೆ ಮಾಡುವಂಥವರಿಗೆ ವಿಶೇಷ ಆತ್ಮ ಅಥವಾ ಸತ್ಯವಾದ ಸೇವಾಧಾರಿ ಅಂತ ಹೇಳಲಾಗುತ್ತೆ. ಸ್ಲೋಗನ್ ಆಗಿದೆ, ವಿಶೇಷತಾ ವ ಗುಣ ದಾತಾ ಕಿ ದೇನ್ ಹೈ, ದಾತಾ ಕೋ ದೇಕೋ ವ್ಯಕ್ತಿ ಕೋ. ವಿಶೇಷತೆಗಳು ಗುಣ ದಾತನ ಕೊಡುಗೆಯಾಗಿದೆ. ದಾತನನ್ನು ನೋಡಿ, ವ್ಯಕ್ತಿಯನ್ನ ನೋಡಬೇಡಿ. ಅವ್ಯಕ್ತ ಇಶಾನೆ. ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿ ಕಾ ಅನುಭವ ಕರು. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿ. आत्मिक स्थिति के अभ्यास के वायुमंडल को रूहानी बनाओ तो और सब बातें स्वतः ठीक हो जाए. ಆತ್ಮಿಕ ಸ್ಥಿತಿಯ ಅಭ್ಯಾಸದ ವಾಯುಮಂಡಲವನ್ನು ಆತ್ಮಿಕವಾಗಿ ರೂಪಿಸ್ಕೊಳ್ಳಿ, ಆಗ ಎಲ್ಲ ಮಾತುಗಳು ಸ್ವತಃ ಸರಿ ಹೋಗುತ್ತೆ. सब एक मत एक रस हो जाएंगे फिर माया भी नहीं आए. ಎಲ್ಲರೂ ಒಂದು ಮತ ಏಕರಸ ಆಗ್ಬಿಡ್ತಾರೆ, ಮತ್ತೆ ಮಾಯೇನೂ ಬರೋದಿಲ್ಲ. ಕ್ಯೋಂಕಿ ವಾಯುಮಂಡಲ ಶಕ್ತಿಶಾಲಿ ಹೋಗನ, ಯಾಕೆಂದರೆ ವಾಯುಮಂಡಲ ಶಕ್ತಿಶಾಲಿ ಆಗತ್ತಲ್ಲ. वायुमंडल को शक्तिशाली बनाने के लिए याद के प्रोग्राम रखो. ವಾಯುಮಂಡಲವನ್ನು ಶಕ್ತಿಶಾಲಿಯಾಗಿ ಮಾಡೋಕ್ಕೋಸ್ಕರ ನೆನಪಿನ ಪ್ರೋಗ್ರಾಮ್ ಅನ್ನು ನೀಡಿ. और आपस में उन्नति के लिए रो रिहान की क्लासेस करो, स्नेह मिलन करो. ಪರಸ್ಪರ ಉನ್ನತಿಗೋಸ್ಕರ ಆತ್ಮಿಕ ಸಂಭಾಷಣೆಯ ಕ್ಲಾಸಸ್ಸನ್ನು ಇಡಿ, ಸ್ನೇಹ ಮಿಲನವನ್ನು ಇಡಿ. ಧಾರಣಾ ಕಿ ಕ್ಲಾಸ್ ರಖೋ ತೋ ಸಫಲತಾ ಮಿಲ್ ಜಾಯ್. ಧಾರಣೆಯ ಕ್ಲಾಸನ್ನು ಇಡಿ, ಆಗ ಸಫಲತೆ ಸಿಗತ್ತೆ. ಓಂ ಶಾಂತಿ.